ನಾನು ಗೋಪುರ ತಗೊಂಡಿದ್ದೆ 2020ರಾಗ. ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ 2020ರೊಳಗ. ಬಟ್ ನಾನು ಮೋಟೋ ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೆ 2021ರಿಂದ. ಇಲ್ಲಿವರೆಗೂ 5 ವರ್ಷ ಆಗೈತಿ. 5 ವರ್ಷದೊಳಗ ನನಗ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ದಾಗ 48,400 ಇಲ್ಲಿವರೆಗೂ ಫಾಲೋವರ್ಸ್ ಆಗಿದ್ದ. 5 ವರ್ಷ ಕಷ್ಟಪಟ್ಟಿದ್ದಕ್ಕ 48,500 ಆಗ್ಯಾರ. ಈ ಫಾಲೋವರ್ಸ್ ಒಬ್ಬೊಬ್ಬರಿಗೆ ರಾತ್ರಿನೂ ಆಗ್ಬೋದು, ಒಂದು ತಿಂಗಳೊಳಗೂ ಆಗ್ಬೋದು. ಅವ್ರ ಕಂಟೆಂಟ್ ಮ್ಯಾಗ ಹೋಗಿರ್ತೈತಿ. ಬಟ್ ನಾನು ಇಷ್ಟು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿದ್ದಕ್ಕೆ 48,400 ಆಗ್ಯಾರ. ತಾಳ್ಮೆ ಇರ್ಲಿ, ಇಮಿಡಿಯೇಟ್ಲಿ ಎಲ್ಲಾ ಫಾಲೋವರ್ಸ್ ಬರ್ಬೇಕ. ಹಿಂಗ ಅಂತ 4 ವಿಡಿಯೋ ಮಾಡಿ ಹಾಕಿ ಫಾಲೋವರ್ಸ್ ಬರಾಕತ್ತಿಲ್ಲ ಅಂತೇಳಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡೋದ್ ಬಿಟ್ರಿ ಗೋವಿಂದ. ಕಷ್ಟಪಡ್ರಿ, ಒಂದಲ್ಲ ಒಂದಿನ ನಿಮ್ಗೆ ಇದ್ರ ಪ್ರತಿಫಲ ಸಿಗ್ತೈತಿ. ನಾನು 5 ವರ್ಷ ಆಗೈತಿ, ಬರೀ 48,500 ಫಾಲೋವರ್ಸ್ ಅದಾರ. ಹಂಗಾಗಿ ನಾ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಪ್ರಯತ್ನ ನಂತ್ರಿ ನಾ ಮಾಡತ್ತೀನಿ. ಒಂದಂತ್ರಿ ನನಗ ನಮ್ಮ ಕರ್ನಾಟಕ ಜನ ಒಂದಲ್ಲ ಒಂದಿನ ನನಗೆ ಬೆಳೆಸ್ತಾರ. ಅದು ಒಂದು ಕನ್ಫರ್ಮ್ ಐತಿ. ಬೆಳೆಸ್ತಾರೆ. ಒಂದ್ ಲೆವೆಲ್ಗೆ ನಾ ಬರ್ತೇನೆ ಅನ್ನೋದು ನನಗೆ ಗ್ಯಾರಂಟಿ ಐತಿ. ನಿಮ್ಮ ಪ್ರಯತ್ನ ಬಿಡಬೇಡ್ರಿ ಅಂತೀನಿ. ಕರ್ನಾಟಕ ಜನ ಯಾವತ್ತು ಒಂದಿನ ಕೈ ಹಿಡಿತಾರ. ಅಲ್ಲಿ ಮಟ ನಾವು ವೇಟ್ ಮಾಡ್ಬೇಕಷ್ಟೇ. ಇವತ್ತ ಒಂದ ದಿನಕ್ಕೆ ಬಂದ ನಾನು 100 ಫಾಲೋವರ್ಸ್ ಮಾಡ್ಕೋತೀನಿ, 100K ಫಾಲೋವರ್ಸ್ ಮಾಡ್ಕೋತೀನಿ, ಮಿಲಿಯನ್ ಫಾಲೋವರ್ಸ್ ಮಾಡ್ಕೋತೀನಿ ಅಂತ ಬಂದೆ 4 ವಿಡಿಯೋ ಮಾಡ್ತೀರಿ. 4 ವಿಡಿಯೋದಾಗ ವೈರಲ್ ಆಗಿಲ್ಲ, ಓಡಿಲ್ಲ, ಫಾಲೋವರ್ಸ್ ಬರಲಿಲ್ಲ ಅಂತ ಬಿಟ್ಟು ಬಿಡ್ತೀರಿ. ಬೇಡ್ರಿ, ನೀವು ಕಂಟೆಂಟ್ ಕೊಡ್ರಿ. ಜನಕ್ಕೆ ಒಂದಲ್ಲ ಒಂದಿನ ನಿಮ್ ವಿಡಿಯೋ ರೀಚ್ ಆಗೇ ಆಗ್ತೈತಿ. ನಿಮ್ ಕಂಟೆಂಟ್ ಇಷ್ಟ ಆದ್ಮೇಲೆ ಅವರ ಫಾಲೋ ಮಾಡ್ತಾರೆ. ಯಾವತ್ತು ಹಿಂದ್ ಸರಿಯಾಕ್ ಹೋಗ್ಬೇಡ್ರಿ. ಒಂದು ಹೆಜ್ಜೆ ಮುಂದ್ ಇಟ್ಟಿರ್ತೀರಂದ್ರ ಆ ಹೆಜ್ಜೆನ ಹಿಂದ್ ತಕ್ಕೋಬೇಡ್ರಿ. ಫಾಲೋವರ್ಸ್ ಬರ್ಲಿ ಬಿಡ್ಲಿ, ನಿಮ್ಮ ಪ್ರಯತ್ನ ಮುಂದುವರಿತಾನೆ ಇರ್ಲಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ.